ಹಲೋ ಫ್ರೆಂಡ್ಸ್, ನಾನು ರೇಖಾ ಜೆನಿ. ಈಗ ನಾವು ಬಂದಿರೋ ಜಾಗ ಯಾವುದು ಅಂತ ನೋಡಿದ್ರೆ ಈ ಒಂದು ನಾಗರಬಾವಿ ಸೆಕೆಂಡ್ ಸ್ಟೇಜ್. ಸೊ ಇಲ್ಲಿ ಲೊಕೇಟೆಡ್ ಆಗಿರೋ ಈ ಒಂದು ಹೋಟೆಲ್ ಏನಿದೆ, ಮ್ಯಾಂಗ್ಳೂರ್ ಟು ಮಂಡ್ಯ ಅಂತ ಹೇಳಿಬಿಟ್ಟು, ಸೊ ಇದು ಒಂದು ಡಿಫ್ರೆಂಟ್ ಹೋಟೆಲ್ ಅಂತ ಹೇಳ್ಬೋದು. ಇಲ್ಲಿರೋ ಒಂದು ಫುಡ್ ಏನಿದೆ, ಫುಡ್ ವೆರೈಟಿ ಏನೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫುಡ್ ರಿವ್ಯೂ ಕೊಡ್ತೀನಿ ಫ್ರೆಂಡ್ಸ್. ಸೊ ತಡ ಮಾಡದೆ ಡೈರೆಕ್ಟಾಗಿ ಹೋಟೆಲ್ ಒಳಗೆ ಹೋಗೋಣ, ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡ್ಬೋದು ಏನೆಲ್ಲ ಇದೆ ಅಂತ. ಮಟನ್ ಕಾಂಬೋ, ಚಿಕನ್ ಕಾಂಬೋ ಮತ್ತು ಫಿಶ್ ಕಾಂಬೋ. ಸೊ ಈ ಥರ ವೆರೈಟೀಸು ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ. ನಾಟಿ ಅಡ್ಡ ಅಂತ. ಸೊ ಒಳಗೆ ಆ್ಯಂಬಿಯನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿ ಬಂದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ನೋಡ್ಬೋದು ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ಫೋಟೋನ ಇಟ್ಟಿದ್ದಾರೆ ಫ್ರೆಂಡ್ಸ್. ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರಿದ್ದಾರೆ ಅವರು. ಮತ್ತು ಈ ಸೈಡು ನೋಡಿ ರಾಷ್ಟ್ರೀಯ ಕವಿಗಳದ್ದು ಫೋಟೋ ಕೂಡ ಇಟ್ಟಿದ್ದಾರೆ. ಸೊ ನೋಡ್ಬೋದು ಒಂಥರ ಯೂನಿಕ್ ಕಾನ್ಸೆಪ್ಟು. ಮತ್ತು ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಫಿಶ್ಶು ಫೇಮಸ್ಸು ಇಲ್ಲಿ, ಅದು ನೋಡ್ಬೋದು ಈ ಒಂದು ಹೋಟೆಲಲ್ಲಿ. ಆ್ಯಕ್ಚುಲಿ ಬಂದು ಒಂದು ಸ್ವಲ್ಪ ಟ್ರೆಡಿಷ್ನಲ್ ಆ ಥರ ಇದು ಸೆಟ್ ಮಾಡಿದ್ದಾರೆ. ಮೆನು ನೋಡ್ಬೋದು ಏನೆಲ್ಲ ವೆರೈಟೀಸ್ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ನಾಟಿ ಅಡ್ಡ ಇನ್. ಸೊ ಇವತ್ತು ಫಿಶ್ ಮೀಲ್ಸನ್ನು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಬೋದು ನೀವು ಈ ಒಂದು ಫಿಶ್ ಮೀಲ್ಸಲ್ಲಿ ಫ್ರೆಂಡ್ಸ್, ಈ ರೈಸ್ ಏನಿದೆ ಅಲ್ಲ, ಸೊ ಇದು ನಿಮಗೆ ಎಲ್ಲರಿಗೂ ಗೊತ್ತು, ಇದು ನಾರ್ಮಲ್ ರೈಸ್ ಇಲ್ಲ. ಅಂದರೆ ನಾವು ಏನು ಇದನ್ನು ಬಂದು ಕುಸ್ಲಕ್ಕಿ ಅಂತ ಹೇಳ್ತೀವಲ್ವಾ, ಸೊ ಆ ರೈಸ್ ಇದು ಆ್ಯಕ್ಚುಲಿ. ಇಲ್ಲಿ ನೋಡಿ ಎಷ್ಟು ದಪ್ಪ ಇದೆ ಅಂತ ಹೇಳಿ ನೋಡ್ಬೋದು. ಇದು ಕುಸ್ಲಕ್ಕಿ. ಬಟ್ ಹೇಳಬೇಕಂದ್ರೆ ಈ ಒಂದು ರೈಸ್ ಏನಿದೆ, ಸೊ ಇದು ಕೇರಳದಲ್ಲಿ ತುಂಬ ಸ್ಪೆಷಲ್ ಇದು. ಈ ಒಂದು ರೈಸ್ಗೂ ಮತ್ತು ಬಂದು ಈ ಒಂದು ಮೀನು ಸಾರು ಏನಿದೆ ತುಂಬ ಸ್ಪೆಷಲ್. ಕೇರಳ ಫುಡ್ ಆ ಥರ ಅಂತ ಹೇಳ್ಬೋದು. ಸೊ ಆ ಥರ. ಸೊ ನೋಡೋಣ ಫ್ರೆಂಡ್ಸ್ ಹೇಗಿದೆ ಅಂತ ಈ ರೈಸು. ಮತ್ತು ಮಂಗಳೂರು ಶೈಲಿಯಲ್ಲಿ ಇದೆ, ಮ್ಯಾಂಗ್ಳೂರ್ ಸ್ಟೈಲ್. ಸೊ ಈ ರೈಸು ಒಂದು ಕಡೆ ರೈಸ್ ಇರಲಿ. ಸೊ ಅದಕ್ಕೆ ಮುಂಚಿತವಾಗಿ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಒಂದು ಏನಿದೆ ನೀರು ದೋಸೆ. ಸೊ ಈ ನೀರು ದೋಸೆ ಕೊಟ್ಟಿದ್ದಾರೆ. ಈ ನೀರು ದೋಸೆಗೆ ಕಾಂಬಿನೇಷನ್ನು ನೋಡ್ಬೋದು ಇಲ್ಲಿ. ಇದು ಫಿಶ್ ಕರಿ ಇದೆ ಇಲ್ಲಿ, ಫಿಶ್ ಕರಿ ಮತ್ತು ಫಿಶ್ಶು. ಸೊ ಇದೊಂದು ನೋಡ್ಬೋದು ನೋಡಿ ಫ್ರೆಂಡ್ಸ್, ಗ್ರೇವಿ. ಆಹಾ, ಬಾಯಲ್ಲಿ ಇಟ್ಟಿದ ತಕ್ಷಣ ಒಂದು ಟೇಸ್ಟು ತುಂಬ ಯೂನಿಕ್ ಆಗಿದೆ ಟೇಸ್ಟು. ತುಂಬ ಖಾರ ಫ್ರೆಂಡ್ಸ್. ಬಟ್ ಅದು ಖಾರ ಏನಿದೆ ಅದೇ ಹೈಲೈಟ್ ಅಂತ ಹೇಳ್ಬೋದು ಈ ಒಂದು ನೀರು ದೋಸೆಗೆ ಫ್ರೆಂಡ್ಸ್. ಇದರಲ್ಲಿ ಇಲ್ಲಿ ನೋಡಿ ಈ ಒಂದು ಮಸಾಲೆಸು ಹೇಗಿದೆ, ಲೈಟ್ ರೆಡ್ಡಿಶ್ ಇದೆ, ಲೈಟ್ ರೆಡ್ಡಿಶು, ಸೆಮಿ ಗ್ರೇವಿ, ತಿಕ್ ಮಸಾಲ ಇದೆ. ಡೆಲಿಷಿಯಸ್. ಯೂಶ್ವಲಾಗಿ ಇರೋದಕ್ಕಿಂತ ಖಾರ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಇದರಲ್ಲಿ. ಬಾಯಲ್ಲಿ ಇಟ್ಟಿದ ತಕ್ಷಣ ಖಾರ ಇದೆ. ಬಟ್ ಆ ಒಂದು ಖಾರ ಏನಿದೆ ಈ ಒಂದು ನೀರು ದೋಸೆಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಮತ್ತು ಈ ಒಂದು ತಿಕ್ ಗ್ರೇವಿನೂ ಅಷ್ಟೇ.
ಮತ್ತು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಈ ಚಿಕನ್ ಗ್ರೇವಿ ಏನಿದೆ ಇಲ್ಲಿ ನೋಡಿ, ಈ ಗ್ರೇವಿ ಜೊತೆಗೆ ಇಲ್ಲಿ ನೋಡಿ ಈ ಒಂದು ನುಗ್ಗೆಕಾಯಿ ಏನಿದೆ ಇದನ್ನು ಹಾಕಿದ್ದಾರೆ. ಸೊ ಇಲ್ಲಿ ಇದನ್ನು ಸ್ವಲ್ಪ ಯೂನಿಕ್ ಅಂತ ನಾವು ಇಲ್ಲಿ ನೋಡ್ಕೋಬೋದು. ಚಿಕನ್ ಗ್ರೇವಿ, ಸೆಮಿ ಗ್ರೇವಿ ಜೊತೆ ನುಗ್ಗೆಕಾಯಿ. ಆಸಮ್ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇದು ಬಂದು ಪ್ರಾನ್ಸ್ ಚಟ್ನಿ. ಸೊ ಅದರಲ್ಲಿ ಒಂದು ಸ್ವಲ್ಪ ಈ ಒಂದು ನೀರು ದೋಸೆ ಏನಿದೆ, ಒಂದು ಸ್ವಲ್ಪ ಈ ಒಂದು ಪ್ರಾನ್ಸ್ ಚಟ್ನಿ ಜೊತೆಗೆ, ಅಂದರೆ ಇದೇ ಸ್ವಲ್ಪ ಖಾರ ಇರುತ್ತೆ, ಈ ಒಂದು ಪ್ರಾನ್ಸ್ ಚಟ್ನಿ ಜೊತೆಗೆ ಒಂದು ಸ್ವಲ್ಪ ಗ್ರೇವಿ ಚಟ್ನಿ, ಆ ಪ್ರಾನ್ಸ್ ಚಟ್ನಿ ಜೊತೆಗೆ ಸ್ವಲ್ಪ ಗ್ರೇವಿ ನೋಡ್ಬೋದು. ನೋಡಿ ಗ್ರೇವಿ ಇದೆ. ಅದ್ಭುತ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ ಮೀನ್ದು ಈ ಒಂದು ಮೀನು ಸಾರು ತಿಕ್ನೆಸ್ ನೋಡಿ, ಇದು ಕೂಡ ಬಂದು ತಿಕ್ಕಾಗಿ ಚೆನ್ನಾಗಿದೆ ಫ್ರೆಂಡ್ಸ್. ಬಟ್ ಟೇಸ್ಟು ನೋಡೋಣ. ಟೇಸ್ಟು ಮತ್ತು ಈ ಒಂದು ಫಿಶ್ ನೋಡಿ ಪೀಸು. ಸೊ ಇದೆಲ್ಲ ಕೂಡ ಬಂದು ಕಾಂಬೋ. ಓಕೆ, ಸೊ ರೈಸ್ ನೋಡೋಣ. ಒಳ್ಳೆ ರೈಸು ಮಣಿ ಥರ ಇದೆ, ಅಂದರೆ ಅಷ್ಟು ದೊಡ್ಡದಾಗಿದೆ ಆ ರೈಸು. ಮೀನು ಸಾರು ಲೈಟ್ ಖಾರ, ಡಿಫ್ರೆಂಟ್ ಟೇಸ್ಟು, ಲೈಟ್ ಹುಳಿ, ಜಾಸ್ತಿ ಇಲ್ಲ, ಲೈಟಾಗಿ ಎಷ್ಟು ಇರಬೇಕು ಅಷ್ಟು ಮೈಲ್ಡಾಗಿದೆ ಹುಳಿ, ಜಾಸ್ತಿ ಇಲ್ಲ. ಬಟ್ ಈ ಒಂದು ರೈಸ್ಗೆ ಈ ಒಂದು ಮೀನು ಸಾರು ಏನಿದೆ ಆ ಮೀನು ಸಾರು ಬಂದು ತಿಕ್ನೆಸ್ ಇದೆ. ಸೊ ಅಂದರೆ ಈ ಒಂದು ರೈಸ್ಗೆ ಆ ಮೀನು ಸಾರು ಏನಿದೆ ಅದು ಬಂದು ಎರಡಕ್ಕೂ ಮರ್ಜ್ ಆಗಬೇಕು. ಸೊ ಮರ್ಜಿ ಆದ್ರೇ ಅದು ಬಂದು ಈ ಒಂದು ರೈಸ್ಗೆ ಸಿಂಕ್ ಆಗೋದು. ಆ ರೈಸ್ಗೆ ಇಲ್ಲಿ ನೋಡಿ ಈ ಒಂದು ತಿಕ್ ಮಸಾಲೆ ಏನಿದೆ ಇದು ಮಿಕ್ಸ್ ಆಗಿದೆ ನೋಡಿ. ಅದ್ಭುತ ಫ್ರೆಂಡ್, ಅದ್ಭುತ. ಫಿಶ್ ನೋಡೋಣ. ಫಿಶ್ಶು ಆ್ಯಕ್ಚುಲಿ ಬಂದು ಬಾಂಗಡ ಫಿಶ್ಶು ಫ್ರೆಂಡ್ಸ್. ಎಲ್ರಿಗೂ ಗೊತ್ತು ಬಾಂಗಡ ಫಿಶ್ಶು ಒಂಥರ ಟೇಸ್ಟ್ ಕೊಡುತ್ತೆ ಯಾವಾಗಲೂ ಯೂಶ್ವಲಾಗಿ. ಎಸ್ಪೆಷಲಿ ಅದು ಬಂದು ನಾವು ಕರಿಯಲ್ಲಿ ಹಾಕಿದ್ರೆ ಇದ್ದಿದ್ದು ಒಂಥರ ಜ್ಯೂಸಿ ಫ್ಲೇವರ್ ಕೊಡುತ್ತೆ ಈ ಒಂದು ಫಿಶ್ ಏನಿದೆ ಬಾಂಗಡ. ಅದು ತುಂಬ ಒಂಥರ ತುಂಬ ಅಥೆಂಟಿಕ್ ಆಗಿದೆ ಫುಡ್ ಫ್ರೆಂಡ್ಸ್, ವೆರಿ ನೈಸ್. ಈ ಒಂದು ಇದು ಕೂಡ ಇಲ್ಲಿದೆ ನೋಡಿ, ಈ ಒಂದು ಏನಿದೆ ಪ್ರಾನ್ಸು ಚಟ್ನಿ ಏನಿದೆ, ಈ ಚಟ್ನಿ ಸ್ಪೈಸಿ ಇದೆ. ಸೊ ಇದನ್ನು ಕೂಡ ಒಂದು ಸ್ವಲ್ಪ ಹೀಗೆ ರೈಸ್ ಮೇಲೆ ಹಾಕ್ಕೊಂಡು ಪ್ರಾನ್ಸ್ ಚಟ್ನಿ, ಯಾಕಂದರೆ ಅದು ಸ್ಪೈಸಿ ಇದೆ. ಸೊ ಇದ್ರ ಮೇಲೆ ಇನ್ನೂ ಸ್ವಲ್ಪ ಸಾರು ಹಾಕ್ಕೊಂಡ್ರೆ ಅದು ಇದ್ದಿದ್ದು ಸ್ಪೈಸಿ ಕೊಡುತ್ತೆ. ಸೊ ಇದ್ರ ಜೊತೆಗೆ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಈ ಮೀನಿದೆ ಅಲ್ಲ, ಈ ಮೀನು ಕೂಡ ಅದಕ್ಕೆ ಇಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಈ ಒಂದು ಕೇರಳ ಸ್ಟೈಲಲ್ಲಿ ನಾವು ತಿಂದರೆ
ಚಾನ್ಸೇ ಇಲ್ಲ ಫ್ರೆಂಡ್ಸ್. ಈ ಒಂದು ಟೇಸ್ಟು ರವೆ ಚೆನ್ನಾಗಿ ಕೋಟಿಂಗ್ ಮಾಡಿ ಅದು ಚೆನ್ನಾಗಿ ಸ್ಟಫ್ ಮಾಡಿ ಫ್ರೈ ಮಾಡಿದ್ದಾರೆ. ಸೊ ನೋಡೋಣ ಫ್ರೆಂಡ್ಸ್, ಇಲ್ಲಿ ನಾನು ಇದು ನೋಡಿ ಆ ಕ್ರಿಸ್ಪಿನೆಸ್ಸು ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಕ್ರಿಸ್ಪಿ ರವಾ ಫಿಶ್. ಫಿಶ್ ಒಳಗೆ ಬಂದು ಜ್ಯೂಸಿ ಫೀಲ್ ಆಗುತ್ತೆ. ನಾವು ಕಚ್ಚಿದ ತಕ್ಷಣ ಜ್ಯೂಸಿ ಫೀಲ್ ಆಗುತ್ತೆ. ಬಟ್ ಮೇಲೆ ಇರೋದು ಪ್ರತಿಯೊಂದು ಕೂಡ ಬಂದು ಆ ರವೆ ಹಾಕಿ ಏನು ಅವರು ಫ್ರೈ ಮಾಡಿದ್ದಾರೆ ಫುಲ್ಲು ಕ್ರಿಸ್ಪಿಯಾಗಿದೆ. ತುಂಬ ಇಲ್ಲಿ ನೋಡಿ ಗರಿಯಾಗಿದೆ. ಬಟ್ ಒಳಗೆ ಬಂದು ಜ್ಯೂಸಿ, ತಿಂದಿದ ತಕ್ಷಣ ಜ್ಯೂಸಿ ಫೀಲ್ ಆಗುತ್ತೆ. ಸೊ ಆ ಒಂದು ಟೇಸ್ಟ್ ವೈಸ್ ಅಂತೂ ಕೇಳೋದೇ ಬೇಡ ಫ್ರೆಂಡ್ಸ್, ಅಲ್ಟಿಮೇಟ್ ಆಗಿದೆ ಈ ಒಂದು ಫಿಶ್ಶು. ಇದರಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಕೊಟ್ಟಿದ್ದಾರೆ. ಯಾರಿಗಾದ್ರೂ ಬಂದು ಸ್ವಲ್ಪ ಈ ಒಂದು ಫಿಶಸ್ಸು ಇದೆಲ್ಲ ಬಂದು ಹುಳಿಯಾಗಿ ತಿನ್ನಬೇಕು ಅಂದರೆ ಸ್ವಲ್ಪ ಲೈಟಾಗಿ ಒಂದು ನಿಂಬೆಹಣ್ಣು ಕೂಡ ಬಂದು ನೀವು ಸ್ಕ್ವೀಸ್ ಮಾಡಿಕೊಂಡ್ರೆ ಇದ್ದಿದ್ದು ಒಂದು ಸ್ವಲ್ಪ ಹುಳಿ ಇದೆಲ್ಲ ಬಂದು ನಿಮಗೆ ಸಿಗುತ್ತೆ. ಬಟ್ ಇಲ್ಲಿ ನೋಡಿ ಮೇಲೆ ಬಂದು ಫುಲ್ಲು ಗರಿ ಫೀಲ್ ಆಗುತ್ತೆ, ಕ್ರಿಸ್ಪಿ. ಒಳಗೆ ನೋಡಿ ಫುಲ್ಲು ಜ್ಯೂಸಿ. ಆಸಮ್ ಫ್ರೆಂಡ್ಸ್. ಈ ಒಂದು ನೀರು ದೋಸೆ, ಚಿಕನ್ ಕುರ್ಮಾ ಸೂಪರ್. ಈ ರೈಸ್ಗೆ ಈ ಒಂದು ಮೀನು ಸಾರು ಏನಿದೆ ಇದ್ರದ್ದು ಕಾಂಬಿನೇಷನು ಚೆನ್ನಾಗಿದೆ. ಓವರಾಲ್ ಸೂಪರಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಡೈಜೆಸ್ಟ್ಗೆ ರಸಮ್ ಕೂಡ ಕೊಟ್ಟಿದ್ದಾರೆ ಗ್ಲಾಸಲ್ಲಿ. ರಸಮ್ ಚೆನ್ನಾಗಿ ಘಾಟಾಗಿದೆ ಫ್ರೆಂಡ್ಸ್, ಡೈಜೆಸ್ಟ್ ಆಗುತ್ತೆ. ಗೋಳಿ ಫಿಶರ್. ಸೊ ಇದೊಂದು ಫ್ಲೇವರ್ ಇದೆ, ಅಂದರೆ ಲೈಮು, ಇದೊಂದು ಲೈಮ್ ಫ್ಲೇವರು. ಸೊ ಇದು ಬಿಟ್ಟರೆ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ ಇದೊಂದು ಕೈಯಲ್ಲೇ ಮಾಡಿ ಏನೋ ಒಂದು ಸ್ಟಿಕ್ ಇರುತ್ತೆ ಇಟ್ಟು ಹೊಡಿಯೋದು. ಸರ್ ಏನೆಲ್ಲ ವೆರೈಟೀಸ್ ಯೂಶುವಲ್ ಆಗಿ ಇರುತ್ತೆ ಸರ್? ಮೇಡಮ್ ನಮ್ಮಲ್ಲಿ ಮಂಗಳೂರು ಸ್ಟೈಲ್ ಫಿಶ್ ಕರಿ, ಫಿಶ್ ಕಾಂಬೋ, ಬಂಗಡ ಕರಿ, ಪಾಂಪ್ಲೆಟ್, ಅಂಜಲ್, ಮತ್ತಿ ಮಂಗಳೂರು ಸ್ಟೈಲಲ್ಲಿ ಕೊಡ್ತೀವಿ. ಚಿಕನ್ ಸುಕ್ಕ ಅಂತ ಮಾಡ್ತೀವಿ, ಸೂಪರ್ ಆಗಿರುತ್ತೆ. ಚಿಕನ್ ಸುಕ್ಕ ಅಂದರೆ ಕೊಬ್ಬರಿಯಿಂದ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಫಿಶ್ ತವಾ ಫ್ರೈನೆಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಯೂಸ್ ಮಾಡಿ ಫ್ರೈ ಮಾಡ್ತೀವಿ. ಮತ್ತು ನಾಟಿ ಸ್ಟೈಲು, ನಾಟಿ ಸ್ಟೈಲ್ ಅಂದರೆ ಮಂಗಳೂರು ಟು ಮಂಡ್ಯ ಅಂತ, ಮಂಡ್ಯ ಸ್ಟೈಲಲ್ಲಿ ನಾಟಿ ಸ್ಟೈಲ್. ಈಗ ಚಿಕನ್ ಬಿರಿಯಾನಿ ಇರ್ಬೋದು, ಮಟನ್ ಬಿರಿಯಾನಿ ಇರ್ಬೋದು, ಬೋಟಿ ಗೊಜ್ಜು ಇರ್ಬೋದು, ಆಮೇಲೆ ಕೈಮಾ ಇರ್ಬೋದು, ತುಂಬ ಸೂಪರ್ ಆಗಿ ಕೊಡ್ತಾರೆ. ನಮ್ಮ ನಾಟಿ ಸ್ಟೈಲಿಗೆ ಮಂಡ್ಯದವರೇ ಕುಕ್, ಅವ್ರು ಒಳ್ಳೆ ಐಟಮ್ ಕೊಡ್ತಾರೆ. ಸುಮ್ಮನೆ ಹೇಳೋದಲ್ಲ, ಬಂದು ಊಟ ಮಾಡಿ ನೋಡ್ಬೇಕು ಟೇಸ್ಟ್. ಬೋಟಿ ಗೊಜ್ಜು ಅಂತೂ ವಂಡರ್ಫುಲ್, ಸೂಪರ್ ಆಗಿರುತ್ತೆ. ಕಸ್ಟಮರ್ಸ್ ಬಂದು ಬೆರಳಲ್ಲಿ ನೆಕ್ಕೊಂಡು ಹೋಗ್ತಾರೆ. ಭಾನುವಾರ ಬೆಳಿಗ್ಗೆ 6 ಗಂಟೆಗೆ ಓಪನ್. ಬೆಳಿಗ್ಗೆ ಕಾಲು ಸೂಪು, ತಟ್ಟೆ ಇಡ್ಲಿ, ಮಲ್ಲಿಗೆ ಇಡ್ಲಿ, ನೀರು ದೋಸೆ ಬೆಳಿಗ್ಗೆ 6 ಗಂಟೆಗೆ. ಭಾನುವಾರ ಸ್ಪೆಷಲ್. ಮಿಕ್ಕಿದ ದಿವಸ 8:30, 9 ಗಂಟೆಗೆ ಓಪನ್ ಬೆಳಿಗ್ಗೆ. ಎಲ್ಲ ದಿನವೂ ಕಾಲು ಸೂಪು ಸಿಗುತ್ತೆ. ಗುರುವಾರ ಹಾಲಿಡೇ. ಹೋಟೆಲ್ಗೆ ಗುರುವಾರ ಹಾಲಿಡೇ. ಎಲ್ಮಿಟಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಒಂದು ಮಟನಲ್ಲಿ ಒಂದು 10 ಐಟಮ್, ಚಿಕನಲ್ಲಿ ಒಂದು 20 ಐಟಮ್, ಫಿಶಲ್ಲಿ ಒಂದು 7-8 ವೆರೈಟಿ ಐಟಮ್ಸ್ಗಳು ಕೊಡ್ತೀವಿ ಅಷ್ಟೇ. ಫಿಶ್ ಕಾಂಬೋ ಮಾತ್ರ ಸೂಪರ್ ಆಗಿರುತ್ತೆ. ಎಲ್ಲ ಕರಾವಳಿ ಸ್ಟೈಲಲ್ಲೇ ಕೊಡ್ತೀವಿ, ಕೊಕೊನಟ್ ಆಯಿಲ್ ಹಾಕಿ ಚೆನ್ನಾಗಿರುತ್ತೆ. ಫಿಶ್ ಕಾಂಬೋಗೆ ನೀರು ದೋಸೆ, ತಟ್ಟೆ ಇಡ್ಲಿ ಒಳ್ಳೆ ಕಾಂಬಿನೇಷನ್ ಆಗಿದೆ. ಫೈನ್ ಸರ್. ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಎಷ್ಟು ಐಟಮ್ಸು ಎಷ್ಟು ವೆರೈಟೀಸ್ ಇದೆ ಅಂತ ಹೇಳಿಬಿಟ್ಟು. ಸೊ ಅದು ಮಾತ್ರ ಅಲ್ಲ, ಸಂಡೇ ಸ್ಪೆಷಲ್ ಕೂಡ ಇದೆ ಇವ್ರ ಹತ್ರ. ಸೊ ಅದನ್ನು ಟ್ರೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಈ ಒಂದು ಹೋಟೆಲ್ ಏನಿದೆ ಮ್ಯಾಂಗ್ಳೂರ್ ಟು ಮಂಡ್ಯ, ಇಲ್ಲಿ ಇರೋ ಫುಡ್ ಬಂದು ತುಂಬ ಯೂನಿಕ್ ಆಗಿ ಇತ್ತು. ಸೊ ಅದನ್ನು ಬಂದು ಫುಡ್ ರಿವ್ಯೂ ನಾನು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅದು ಮಾತ್ರ ಅಲ್ಲ, ಹಲವಾರು ವೆರೈಟೀಸ್ ಇದೆ. ಸೊ ಅದನ್ನು ಕೂಡ ಬಂದು ನೀವು ನೋಡ್ಬೋದು. ಮತ್ತು ಈ ಒಂದು ಅಡ್ರೆಸ್ ಏನಿದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿಗೆ ಈ ವಿಡಿಯೋ ಏನಿದೆ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.
ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ರೇಖಾ ಜೇನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.